ಇವತ್ತು ನಮ್ ಕಾಡ್ನೆಲ್ಲ ರೌಂಡ್ ಆಗ್ಬೇಕಾದ್ರೆ ಜಿಂಬಾಬ್ವೆ ದೇಶದ ನ್ಯಾಷನಲ್ ಪವರ್ ನಮ್ ಕಾಡಲ್ಲೇ ಬೆಳೆದ್ಬಿಟ್ಟೈತೆ. ನಮಸ್ತೆ ಕರುನಾಡು, ಐ ಎಂ ಫ್ರಮ್ ಚಿನ್ನದ ನಾಡು. ದಿನ ಬೆಳಗ್ಗೆ ಇದ್ರೆ ನನಗೆ ಕಾಡುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮೂರ್ಗೆ ಮಲ್ಲಂಡಳ್ಳಿ ಅನ್ನೋ ಹೆಸರು ಹೆಂಗ್ ಬಂತು ಅಂತ. ಇವತ್ತು ಅದನ್ನ ತಿಳ್ಕೊಬೇಕು ಅಂತಾನೆ ನಮ್ಮ ಹಳೆ ಹುಲಿ ಹತ್ರ ಹೋದೆ. ಇವಾಗ ನನ್ಕೊಂಡ್ ಡೌಟು, ಇವಾಗ ನಮ್ಮೂರ್ಗ ಮಲ್ಲಂಡಳ್ಳಿ ಅಂತ ಹೆಸರು ಹೆಂಗ್ ಬಂತು? ಹೇಳ್ರಿ, ಹಿಂಗ್ ಬಂತ ಮಲ್ಲಂಡಳ್ಳಿ ಅಂತ ಹೆಂಗ್ ಬಂತು? ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅದೇ ಅರಟಿ ಮಲ್ಲಂಡಳ್ಳಿ ಅಂತ ಹೆಸರು ಹೆಂಗ್ ಬಂತು? ಎಟ್ಲಾ ಲಿಸ್ಟ್ ಎತ್ತಲ್ಲ ಈ ಮಲನ್ ಲಿಸ್ಟ್ ಬೈ ದೀಂಟ್ಲೆ ಆಡ ಗ್ರಾಮ ಪಂಚಾಯತಿಲನಾ? ಉತ್ತರ್ಲ ತಾಲೂಕ್ ಆಫೀಸ್ಲ ಐತಲ್ಲ. ಸರಿ ಬಿಡು. ಕೊನೆಗೂ ನಮ್ಮೂರ್ ಹಿಸ್ಟ್ರಿ ತಿಳ್ಕೊಳ್ಳೋಣ ಅಂದ್ರೆ ಆಗಿಲ್ಲ. ಅಷ್ಟರಲ್ಲೇ ನಮ್ ಸ್ಕೂಲ್ ಫ್ರೆಂಡು ಶ್ರೀಕಾಂತ್ ಬಂದ. ಬೇಜಾರಾಗ್ತೈತೆ, ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂದಿದ್ದಕ್ಕೆ ಇವತ್ತು ಅವನ್ನ ಎತ್ತಾಕೊಂಡು ನಮ್ಮೂರ್ ಕಾಡಿಗೆ ಕರ್ಕೊಂಡ್ ಬಂದಿದ್ದೀನಿ. ನೋಡಿ, ಇವತ್ತು ನಮ್ಮೂರ್ ಫಾರೆಸ್ಟ್ ಒಳಗಡೆ ಬಂದಿದ್ದೀವಿ. ಲೇ, ಚಿರತೆ ಗಿರ್ತೆ ಅಟ್ಯಾಕ್ ಮಾಡಿದ್ರೆ ಏನೋ ಮಾಡೋದು ನಮ್ ಕತೆ. ನಮ್ಮೂರ್ ಫಾರೆಸ್ಟ್ ಒಳಗೆ ಯಾವ್ಯಾವ ಪ್ರಾಣಿ ಇದಾವೆ ಅಂದ್ರೆ ಆನೆ, ಚಿರತೆ, ಸಿಂಹ, ಹುಲಿ ಎಲ್ಲ ಬಿಟ್ಟು ಸಾಧು ಪ್ರಾಣಿಗಳಾದಂತ ಮೊಲ, ಜಿಂಕೆ, ಇಂಥ ಕಾಡು ಕೋಳಿ, ಇಂಥ ಪ್ರಾಣಿಗಳು ಮಾತ್ರ ಇರೋದು. ಗಾಯ್ಸ್ ನೋಡಿ, ದಿಸ್ ಈಸ್ ಅವರ್ ವಿಲೇಜ್ ಫಾರೆಸ್ಟ್. ನಾವು ಇವತ್ತು ಫಾರೆಸ್ಟ್ನೆಲ್ಲ ರೌಂಡ್ ಹಾಕ್ಬೇಕಾದ್ರೆ ಇವತ್ತು ನಮ್ಮ ಕಣ್ಣಿಗೆ ಜಿಂಬಾಬ್ವೆ ನ್ಯಾಷನಲ್ ಫ್ಲವರ್ ಲಿಲ್ಲಿ, ಫ್ಲೇಮ್ ಲಿಲ್ಲಿ ಇದೇ ಫ್ಲವರ್, ಜಿಂಬಾಬ್ವೆ ನ್ಯಾಷನಲ್ ಫ್ಲವರ್. ನೋಡ್ಕೊಂಬಿಡಿ, ಸಕ್ಕದಾಗೈತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜವಾನ್, ಜೈ ಕಿಸಾನ್.